ಜೈ ಶ್ರೀರಾಮ್ ಫ್ಯಾಮಿಲಿ, ಬ್ಯಾಕ್ ಟು ನ್ಯೂ ಮಿನಿ ಬ್ಲಾಗ್. ಸರ್ ಫ್ರೆಶ್ ಅಪ್ ಆಗ್ತಿದ್ದೀನಿ ಗೈಸ್. ಈಗ ಫ್ರೆಶ್ ಅಪ್ ಎಲ್ಲ ಆತ, ನಾಷ್ಟ ಮಾಡೋಣ ಬರ್ರಿ. ನಾಷ್ಟಕ್ಕೆ ಅವಲಕ್ಕಿ ಐತಿ. ಚಲೋ ಗೈಸ್, ಈಗ ಹೋಗೋಣ, ಟೈಮ್ ಆತ. ಎಲ್ಲ ಕಾರ್ತಿಗೂ ಗಾಡಿ ಕೊಡ್ತಾನೆ ಕೇಳಂಗೆ ಗೈಸ್. ಆಮೇಲೆ ಗಾಡಿ ಏನಾರು ಸಿಗಲಿಲ್ಲ ಅಂದ್ರೆ ಬಸ್ಸಿಗೆ ಹೋಗೋಣ ಬರ್ರಿ. ಗಾಡಿ ಅಂತೂ ಸಿಗ್ತಾದ್ರೆ ಅರ್ಧ ರೋಡಿಗೆ ಕೈ ಕೊಡುತ್ತೆ ಗೈಸ್. ಗಾಡಿ ಅಂತೂ ಕೈ ಕೊಟ್ಟಿಲ್ಲ, ಮತ್ತೆ ಚಲೋ ಆತ. ಜೈ ಶ್ರೀರಾಮ್ ಅಂತ ಅನ್ಕೊಂತ ಕಾಲೇಜ್ ಕಡೆ ಹೊಂಟ್ವಿ ಗೈಸ್. ವಾಯಿಲ್ ಡ್ರೈವಿಂಗ್, ವೇರ್ ಹೆಲ್ಮೆಟ್ ಆ್ಯಂಡ್ ಡ್ರೈವ್ ಗೈಸ್. ಮುಂಬರಿ ಸೀದಾ ಕಾಲೇಜ್ ಕಡೆ. ಗಾಡಿ ಹೆಂಗಿಲ್ಲ ಚಲೋ ಆಗೈತಿ, ಕೈ ಅಂತ ಕೊಟ್ಟಿಲ್ಲ. ಕಾಲೇಜ್ ಕಡೆ ಬಂದು ಗಾಡಿ ಪಾರ್ಕ್ ಮಾಡಿ ಕ್ಯಾಂಪಸ್ ಹೋಗಿ ಎಂಟ್ರ್ ಆಗತ್ವಿ. ಜೀವನದಾಗ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡೋಂಗಿಲ್ಲ ಅಲ್ಲ, ಹಾಗಿದ್ರೆ ಅವ್ರ ಜೀವನಲಿಂತ ಡೈರೆಕ್ಟ್ ಎಕ್ಸಿಟ್ ತೊಗೊಂಡ್ಬಿಡ್ರಿ. ಯಾಕಂದರೆ ರೆಸ್ಪೆಕ್ಟ್ ಅನ್ನೋದು ಕೇಳೋದಲ್ಲ, ಅರ್ನ್ ಮಾಡೋದು. ಸೊ ಇಫ್ ಸಮ್ಮನ್ ಡಿಸ್ರೆಸ್ಪೆಕ್ಟ್ ಟು ಕೀಪ್ ದಮ್ ಡೌನ್ ಟು ಯುವರ್ ಲೆಗ್. ಹಂಗೆ ಕಾಲೇಜಿಗೆ ಎಂಟ್ರ್ ಆಗಿ ಅಮೃತ್ ಮತ್ತು ಗುರು ಕಡೆ ಹೊಂಟ್ವಿ. ಶಟರಿ ಲೇಪ ಎಲ್ಲರೇ ಅವಂದು ಆಟ ರೇಟ್ ಚೆಕ್ ಮಾಡತಾನ್ರಿ. ಹೌದಲ್ಲೇ 53 ಕಮ್ಮಿ ತೋರ್ಸಾತೈತಿ. ಎದಕ್ಕೆ ಹೇಳ, ಪಂಚಮಿಗೆ ಬಂದಾಕಿ ಕಾಲೇಜಿಗೆ ಬಂದು ಪ್ರೊಜೆಕ್ಟ್ ಎಲ್ಲ ತೋರಿಸ್ಕೊಂಡು ಒಳ್ಳೊಂಟಿ ಮನೆ ಕಡೆ. ಮನೆಗೂ ಅರ್ಧ ದಾರಿನಾಗ ಗಾಡಿ ಬಂದು ಬಿದ್ದ. ಮುಂದೆ ಗಾಡಿ ತೊಳ್ಕೊಂತ ಹೋದ ಪರಿಸ್ಥಿತಿ. ಚಲೋ ಬೈ. ಗಾಡಿ ದುಗ್ಸ್ಕೊಂತ ಬಂದು ಸಪತ್ ನಿಂತ್ವಿ. ಇಲ್ಲಿ ಮಟ್ಟ ಬರೋದು ಭಾಳ ಕಷ್ಟ ಆಗ್ಬಿಟ್ಟೈತಿ. ಇದು ನೋಡ್ರಿ ಗಾಡಿ ಮತ್ತೆ ಇಷ್ಟು ಏರಿಸ್ಬೇಕು ನಾನು ಗೈಸ್. ಅಂತೂ ಇಂತೂ ಭವನ್ ನಗರ್ಲಿಂತ ರಮೇಶ್ ಬಂದ್ಮಟ್ಟ ದುಗ್ಸ್ಕೊಂಡು ಬಂದಿ ಗಾಡಿ. ಗಾಡಿ ಓನರ್ ಕಡೆ ತಂದು ಕೊಟ್ಟೆ. ಗಾಡಿ ರಿಪೇರಿ ಮಾಡ್ಕೊಂಬಂದು ಮನ್ಯಾಗ ಇಟ್ಟ. ಮನೆಗೆ ಬರೋ ಮಟ್ಟ ಅಂತೂ ಎಲ್ಲ ಇಳಿದು ಹೋಗಿತ್ತು. ಬೇವ್ರಂತೂ ಜಗ್ಗಳ ಆಗೈತಿ. ಫ್ರೆಶ್ ಅಪ್ ಆಗ್ಸಿತ್ತು ತಡ್ರಿ. ಸೀದಾ ಜಳಕ ಮಾಡಿ ರೆಡಿಯಾಗಿ ಚಲೋ ಗೈಸ್. ಈಗ ಟೈಮ್ ಆಗೈತಿ ಸಂತಿಗೋಣ ಅಂತಂದು. ಆಮೇಲೆ ಅಲ್ಲೇ ಹೊರಗೆ ಏನಂತಿ ನೋಡೋಣ. ಊಟನೂ ಆಗಿಲ್ಲ. ಚಲೋ ಗೈಸ್, ಮನೆ ಕಿಲಿ ಹಾಕಿ ನಾವು ಮತ್ತು ಮಮ್ಮಿ ಸಂತಿಗೆ ಬಂದ್ವಿ. ಸಂತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಕೈಕಾಲ ಮುಖ ತಗೊಂಡು ನಾವು ಬಂದಿದ್ದ ನಮ್ಮಪ್ಪನ ಗುಡಿಗೆ. ಗುಡಿ ಹೋಗಿ ಕೈಲ ಮುಕ್ಕೊಂಬಂದು ಫ್ರೆಂಡ್ಸ್ ಕೂಡ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಫಾಲೋ.